ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಮುಗಿಸ್ತಾರಾ ಇಲ್ವಾ ಅನ್ನೋದೇ ಡೌಟು. ಈಗ ಆಲ್ರೆಡಿ ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ, ಮಿನಿಮಮ್ 10% ಕಂಪ್ಲೀಟ್ ಮಾಡಬೇಕು ಅಂತ. ಒಂದು ಕಡೆ ಜನರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಆಗಲ್ಲ ನಾವು ಕೊಡಲ್ಲ, ಯಾಕೆ ಕೋರ್ಟೇ ಇದೆ, ಫೋರ್ಸ್ ಮಾಡೋಂಗಿಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ಸರ್ವರ್ ಪ್ರಾಬ್ಲಮು, ಅಪ್ಲಿಕೇಶನ್ಸ್ ಇಶ್ಯೂಸ್. ಸೊ ಹಾಗಾಗಿ ಅಕ್ಟೋಬರ್ 7ನೇ ತಾರೀಕು ಒಳಗಡೆ ಮುಗಿಸ್ತಾರಾ ಅಂತ. ಬೆಂಗಳೂರಿನಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರು ಶುರು ಮಾಡಿ ಆದಷ್ಟು ಬೇಗ ಅಂತ. ನಾಮಕಾವಸ್ಥೆಗೆ ಮೊನ್ನೆ ಶುರು ಮಾಡಿದ್ರು, ಈಗ ಮತ್ತೆ GB ಅಧಿಕಾರಿಗಳು ಹೇಳ್ತಿದ್ದಾರೆ 3ನೇ ತಾರೀಕಿಂದ ಶುರು ಮಾಡೋಣ ಅಂತ. ಆಗುತ್ತಾ ಅಂತ? ಇಂಪಾಸಿಬಲ್. ನಾವು ಅದೇ ದಿನ ಹೇಳಿದ್ವಿ, ಇದು ಈ ಪ್ರಾಜೆಕ್ಟ್ ಇದೆ ಅಲ್ವಾ, ಜಾತಿ ಗಣತಿ ಅಂತ ಏನು ಶುರು ಮಾಡಿದ್ರಲ್ಲ, ಅದಕ್ಕೆ ಆವತ್ತೇ ಲಕ್ವ ಹೊಡೆದ್ಬಿಟ್ಟಿದೆ. ಸ್ಟಾರ್ಟ್ ಆಗುವಾಗಲೇ ಲಕ್ವ ಹೊಡೆದಂತಹ ಒಂದು ಪ್ರಾಜೆಕ್ಟ್ ಇದು. ಏನಕ್ಕೆ ಹೇಳಿ, ಮೊದಲ ಲಕ್ವ ಎಲ್ಲಿ ಹೊಡೀತಂದ್ರೆ ಯಾವಾಗ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಅಲ್ಲೇ ಅಪಸ್ವರ. ವಿರೋಧ ಪಕ್ಷದವ್ರು ಬಿಡಿ, ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದು ಮಾತಾಡಲೇಬೇಕು. ಅವರ ಪಾರ್ಟಿಯಿಂದಲೂ ಅಪಸ್ವರ ಬಂದಿತ್ತು. ಅದಕ್ಕೆ ನೀವು ನೋಡಿದ್ರಿ, ಅವರ ಪಾರ್ಟಿಯವರೇ ಕೂತ್ಕೊಂಡ್ಬಿಟ್ಟು, ಇನ್ಕ್ಲೂಡಿಂಗ್ DCM ಕೂತ್ಕೊಂಡ್ಬಿಟ್ಟು, ನೀವು ಒಕ್ಕಲಿಗರು ಹೆಂಗೆ ಬರೀಬೇಕು, ನೀವು ಲಿಂಗಾಯತರು ಹೆಂಗೆ ಬರೀಬೇಕು, ಒಕ್ಕಲಿಗರ ಸಭೆನೇ ಆಯಿತು. ಆದಿಚುಂಚನಗಿರಿ ಸ್ವಾಮೀಜಿಯನ್ನು ಕೂತ್ಕೊಂಡ್ಬಿಟ್ಟು ಆಯಿತು. ಹೌದು. ಅದರ ಮೇಲೆ ಕೋರ್ಟ್ಗೆ ಹೋಯ್ತು. ಕೋರ್ಟಲ್ಲಿ ಹೇಳಿದರು, ಯು ಕಾಂಟ್ ಫೋರ್ಸ್, ನೀವು ನನ್ನನ್ನು ಫೋರ್ಸ್ ಮಾಡಲಿಕ್ಕಿಲ್ಲ. ನೋಡಿ, ಆ ಲೇಡಿ ಎಜುಕೇಟೆಡ್, ಅವ್ರ ಮೆಸ್ಕಾಮಲ್ಲಿ ಏನೋ ಇದ್ದಾರೆ ಅಂತ ಅವ್ರ ಗಂಡ ಹೇಳ್ತಾರೆ, ಎಜುಕೇಟೆಡ್, ಕೋರ್ಟಲ್ಲಿ ಆರ್ಡರ್ ಆಗಿದೆ, ನೀನು ನನಗೆ ಕೇಳುವಂಗಿಲ್ಲ, ಯು ಕಾಂಟ್ ಫೋರ್ಸ್ ಮೀ ಅಂತ ಹೇಳ್ತಾರೆ. ಆ್ಯಂಡ್ ಟೈಮಿಂಗ್ ಆಲ್ಸೋ ಇಟ್ ಈಸ್ ವೆರಿ ರಾಂಗ್. ಈಗ ಇಟ್ಟ ಟೈಮಿಂಗ್ ಇದೆ ಅಲ್ವಾ. ಆ್ಯಂಡ್ 1,45,00,000 ಮನೆಯನ್ನು ಏನಾದರೂ 15 ದಿನದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಮಿರಾಕಲ್ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ಇಂಪಾಸಿಬಲ್. ನಮ್ಮ ಹತ್ರ ಬೆಂಗಳೂರಲ್ಲಿರುವ ಒಂದು 10,000 ಗುಂಡಿ ಇರ್ಬೋದಾ ಬೆಂಗಳೂರಲ್ಲಿ? ತುಂಬ ಜಾಸ್ತಿನೇ ಇದೆ ಸರ್. ಜಾಸ್ತಿ ಇದೆಯಾ? ತುಂಬ ಜಾಸ್ತಿ. ಸರ್ವೆ ಮಾಡಿದ್ರೆ ಒಂದು 50,000 ಗುಂಡಿನೇ ಮುಚ್ಚಲಿಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ 1,45,00,000 ಮನೆಯಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಒಂದನೇದಾಗಿ ಈಗ ದಸರಾ ಟೈಮ್, ಮನೆಯಲ್ಲಿರಲ್ಲ, ಎಲ್ಲೆಲ್ಲೂ ಹೋಗಿರ್ತಾರೆ. ಮಕ್ಕಳಿಗೆ ಎಕ್ಸಾಮ್ ಆಗಿದೆ ಕೆಲವರಿಗೆ ಇನ್ನು ಹೈ ಏನು ಪ್ರೊಫೆಷನಲ್ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಪರಿಸ್ಥಿತಿ ಇರುತ್ತೆ, ರಜೆಗಳಿದ್ದಾವೆ, ಲೈನ್ ರಜೆಗಳಿದ್ದಾವೆ, ಎಲ್ಲೋ ಟೂರ್ಗೆ ಹೋಗಿರ್ತಾರೆ. ಅಥವಾ ಅದರ ಮಧ್ಯೆ ನಿಮಗೆ ಈ 60 ಕ್ವಶನ್ಗಳನ್ನು ಕೇಳ್ಕೊಂಡ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಟಿಕ್ ಮಾಡ್ತಾ ಹೋಗ್ತಾ ಎಕ್ಸಸೈಸ್ ಮಾಡೋದಿದೆ ಅಲ್ವಾ, ದಟ್ ಈಸ್ ನಾಟ್ ಈಸಿ. ಇದು ಪ್ರಾಜೆಕ್ಟ್ ಏನಕ್ಕೆ ಕೈಗೊಟ್ಟಿದ್ದಂದ್ರೆ ಯಾರನ್ನೋ ಮೆಚ್ಚಿಸ್ಲಿಕ್ಕಾಗಿ. ಈಗ ನೀವು ನೋಡಿಲ್ವಾ, ತೆಲಂಗಾಣದಲ್ಲಿ ನಾನು ಫಸ್ಟ್ ನನ್ನ ಮಾಡೆಲನ್ನು ಉಪಯೋಗಿಸ್ಕೊಬೇಕು, ತೆಲಂಗಾಣ ಶಬಾಸ್ ಅಂತ ಹೇಳಿ ಶುರು ಮಾಡಿದಂಥ ಪ್ರಾಜೆಕ್ಟ್ ಇದು. ಈಗ ತೆಲಂಗಾಣಗಿಂತಲೂ ಫಾಸ್ಟ್ ಮಾಡ್ತೀನಿ, ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕಿಂತಲೂ ಮುಂಚೆ ಇದೆ, ರಾಹುಲ್ ಗಾಂಧಿ ಅವರು ಖುಷಿ ಆಗ್ಬಿಡ್ತಾರೆ ಅನ್ನೋ ಪ್ರಾಜೆಕ್ಟ್ ಇದು. ಮೆಚ್ಚುಗೆ ಬಟ್ ಇಂಪಾಸಿಬಲ್. ನಾನು ಆ ದಿನನೇ ನಿಮ್ಗೆ ಹೇಳಿದ್ದೀನಿ, ರಿಸೋರ್ಸ್ಗಳನ್ನು ಚೆಕ್ ಮಾಡಿದರೆ, ನೀವೊಂದು ಫ್ಲೋ ಚಾರ್ಟ್ಗಳನ್ನು ಮಾಡಿಕೊಂಡು ಹೋದರೆ, ಈ ರೀತಿಯಾಗಿ ಏನಾದರೂ ಫಿಸಿಬಿಲಿಟಿ ರಿಪೋರ್ಟನ್ನು ನೀವು ಸ್ಟಡಿ ಮಾಡಿದರೆ ಆಗುತ್ತಾ ಇಲ್ಲ ಅನ್ನೋದನ್ನು ನೀವು ನೋಡಿದರೆ ದಟ್ ಈಸ್ ಇಂಪಾಸಿಬಲ್ ಅಂತ ನಾವು ಹೇಳಿದ್ದೀವಿ. ಇನ್ನು ನಿಮ್ಮನೆ ಆಯ್ತಾ ಸರ್ವೆ? ಸರ್ ಆಗಿದೆ ಸರ್. ಆಗಿದಾ? ಮೊನ್ನೆ ಬಂದಿದ್ರು. ನಮ್ಮ ಮನೆಗೆ ಇನ್ನೂ ಬಂದಿಲ್ಲ. ಓಕೆ, ನಮ್ಮ ಆ ಕಡೆ ಏರಿಯಾಕ್ಕೇ ಬಂದಿಲ್ಲ. ಬೆಂಗಳೂರಲ್ಲಿ ಶುರು ಮಾಡಿದ್ರೆಲ್ಲ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ನಾವು 3 ಸರ್ವೆ ನೋಡಿ ಆಯಿತು ಬೆಂಗಳೂರಲ್ಲಿ. ಚೀಟಿ ಅಂಟಿಸಿದ್ದಾಯಿತು, ಸ್ಟಿಕ್ಕರ್ ಅಂಟಿಸಿದ್ದಾಯಿತು, ಕೇಳಿದ್ದು ಆಯಿತು. ಫಾರ್ ಮೀ ಜನಗಳು ಕೋಆಪ್ರೇಟ್ ಎಷ್ಟು ಮಾಡ್ತಾರೆ ಅನ್ನೋದು ಈಗಿನ ಕ್ವಶನ್. ಯಾಕೆ ಹೇಳಿದರೆ, ಆ ಲೇಡಿ ಕೇಳಿದಂಥ ಕ್ವಶನ್ ಇದೆ ಅಲ್ಲ, ನನಗೆ ಕೋರ್ಟಿಂದ ಆರ್ಡರ್ ಇದೆ, ನಾನು ಕೊಡಲ್ಲ, ನೀನು ಜೋರು ಮಾಡುವಂಗಿಲ್ಲ. ಈಗಾಗಲೇ ಇವರು ಇನ್ನೊಂದು ಬುಲೆಟ್ ಪಾಯಿಂಟನ್ನು ಬಿಟ್ಬಿಟ್ಟವ್ರೆ. ಏನು ಹೇಳಿ, ನೀವು BPL ಕಾರ್ಡ್ಗಳನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ಕರೆಕ್ಟಾ? ಇದರಲ್ಲಿರುವ ಕೆಲವು ಕ್ವಶನ್ಗಳು BPL ಕಾರ್ಡ್ ಮತ್ತೆ ಈ ಯೋಜನೆಗಳಿದ್ದಾವಲ್ಲ, ಫ್ರೀ ಬೀಸ್ ಇದ್ದಾವಲ್ಲ, ನಮ್ಮ ಭಾಗ್ಯಗಳಿದ್ದಾವಲ್ಲ, ಅದಕ್ಕೆ ಲಿಂಕ್ ಆಗುವ ಚಾನ್ಸಸ್ ತುಂಬ ಇದೆ. ನಿಮ್ಮ ಆದಾಯ ಎಷ್ಟು, ನಿಮ್ಮ ಮಕ್ಕಳ ಎಷ್ಟು, ನಿಮ್ಮ ಮನೇಲಿ ಎಷ್ಟು ಗಂಡಸರಿದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಯಂಗ್ಸ್ರು ಎಷ್ಟು ಜನ ಇದ್ದಾರೆ, ಏನು ಆದಾಯ ಬರುತ್ತೆ, ಎಲ್ಲಿ ಕೆಲಸ ಮಾಡ್ತಾರೆ, ಎಜುಕೇಷನ್ ಎಷ್ಟು, ಇಷ್ಟೆಲ್ಲ ಇರುವಾಗ ಇದನ್ನೆಲ್ಲ ನಾನು ಹೇಳಿಬಿಟ್ರೆ ಎಲ್ಲೋ ನನ್ನ BPL ಕಾರ್ಡ್ ಹೋಗ್ಬಿಡುತ್ತೆ. ಕರೆಕ್ಟ್? ವಿರೋಧ ಪಕ್ಷನೂ ಆ ಕಡೆ ಎಂಟ್ರಿ ಕೊಟ್ಟಿದೆ ಅಲ್ವಾ, BPL ಕಾರ್ಡ್ ಹೋಗ್ಬಿಡುತ್ತೆ. ಇಲ್ಲ, BPL ಕಾರ್ಡ್ ಹೋದ್ರೆ ನನಗೆ ತಿಂಗಳಿಗೆ ಬರುವಂಥ 2,000 ರೂಪಾಯಿ ಹೋಗ್ಬಿಡುತ್ತೆ, ನಂದು ಫ್ರೀ ಬೀಗಳು ಹೋಗ್ಬಿಡ್ತವೆ ಅನ್ನುವ ಸ್ಥಿತಿಯಲ್ಲಿರುವಾಗ ಇದೇ ಕೋರ್ಟ್ ಆರ್ಡರ್ಗಳನ್ನು ನಾವು ಒಂದು ಸೇಫ್ಟಿಯಾಗಿ ಇಟ್ಕೊಂಡ್ಬಿಟ್ಟು, ನಿನ್ನ ಹತ್ರ ಕೇಳೋಂಗಿಲ್ಲ, ನಾನು ಯಾಕೆ ನಿಮ್ಗೆ ಹೇಳಬೇಕು? ಯಾರು ಆನ್ಸರ್ ಕೊಡ್ಬೋದು? ಯಾವುದೂ ಪ್ರಯೋಜನ ಪಡ್ಕೊಳ್ಳೋದವನು, ಏನು ನನಗೇನಾಗಬೇಕು ಹೇಳ್ಬಿಟ್ಟು ಕಳಿಸ್ತೀರಿ ಅಂತ ಹೇಳುವನು ಕೊಡ್ಬೋದು. ನನಗೇನಾದರೂ ಇದರಿಂದ
ಅಡ್ವರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋವನು ಹಿ ಕ್ಯಾನ್ ರಿಜೆಕ್ಟ್. ನೀವು ಇದರಲ್ಲಿ ಒಂದು 20 to 30% ಜನ ಸಪೋಸ್ ರಿಜೆಕ್ಟೇ ಮಾಡಿದ್ರಂತ ತಿಳ್ಕೊಳ್ಳಿ, ನಾವು ಕೊಡಲ್ಲ ಅಂತ ತಿಳ್ಕೊಂಡು, ದೆನ್ ಹೌ ಸರ್ವೆ ವಿಲ್ ಬಿ ಕಂಪ್ಲೀಟೆಡ್? ನೀವು ಹೆಂಗೆ ಹೇಳ್ತೀರಿ ಲಿಂಗಾಯತರಿಷ್ಟು, ಒಕ್ಕಲಿಗರಿಷ್ಟು, ಕುರುಬರಿಷ್ಟು, ಅಲ್ಪಸಂಖ್ಯಾತರಿಷ್ಟು ಅಂತ ಯಾವ ರೀತಿಯಲ್ಲಿ ನೀವು ಬರ್ತೀರಿ? ಇಫ್ ಸರ್ವೆ ಈಸ್ ನಾಟ್ ಕಂಪಲ್ಸರಿ, ದೆನ್ ವಾಟ್ ಈಸ್ ದ ಯೂಸ್ ಆಫ್ ಮೇಕಿಂಗ್ ಸರ್ವೆ? ನೀವು ಏನಕ್ಕಾಗಿ ಸರ್ವೆ ಮಾಡ್ತಾ ಇದ್ದೀರಿ? ಇಫ್ ಇಟ್ ಇಸ್ ಸರ್ವೆ ಇಸ್ ನಾಟ್ ಕಂಪಲ್ಸರಿ, ನೀವೇ ಕೋರ್ಟ್ಗೆ ಹೋಗಿ ಹೇಳ್ತೀರಿ ಇಟ್ ಇಸ್ ನಾಟ್ ಕಂಪಲ್ಸರಿ, ವಿ ಆರ್ ನಾಟ್, ಇದು ಜಾತಿ ಗಣತಿ ಅಲ್ಲ ಅಂತ ಹೇಳ್ತೀರಿ. ಇದು ಹೌದು, ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ, ಶೈಕ್ಷಣಿಕ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಿ. ಅಲ್ಲಿ ಎಲ್ಲೋ ಕೆಳಗಡೆ ನೀವು ಜಾತಿ ಯಾವುದು, ಉಪಜಾತಿ ಯಾವುದು, ಪಂಗಡ ಯಾವುದು, ಯಾರಿಗೆ ನೀವು ಒಕ್ಕಲಿಗ ಕ್ರಿಶ್ಚನ, ನೀವು ಅದನ್ನು ಲಾಸ್ಟಿಗೆ ಅದನ್ನು ತೆಗಿಬೇಕಾಯ್ತು. ಸೊ ಇಂಟೆನ್ಷನ್ ಇಟ್ ಸೆಲ್ಫ್ ಈಸ್ ನಾಟ್ ರೈಟ್. ನೀವು ಮಾಡುವಂತಹ ಏನು ಇಂಟೆನ್ಷನ್ ರೈಟ್ ಆಗಿಬಿಟ್ಟು, ಈಗ ಸಪೋಸ್ ನಾನು ಹೇಳ್ತೀನಿ ಆಧಾರ್ ಕಾರ್ಡ್ ಲಿಂಕಿಂಗ್ ಬಿಟ್ವೀನ್ ಆಲ್ ದ ಐಟಮ್ಸ್, ಇಂಟೆನ್ಷನ್ ವಾಸ್ ರೈಟ್. ನೀವು ಆಧಾರ್ ಕಾರ್ಡನ್ನು ಪ್ಯಾನ್ಗೆ ಮಾಡಬೇಕು, ನಿಮ್ಮ ಬ್ಯಾಂಕ್ ಖಾತೆಗೆ ಮಾಡಬೇಕು, ನೀವು ಗ್ಯಾಸ್ ಬುಕ್ಕಿಂಗ್ ಮಾಡುವಾಗ ಮಾಡಬೇಕು, ನೀವೆಲ್ಲದಕ್ಕೂ ಮಾಡಬೇಕು. ಅದು ಒಂದು ಸಿಸ್ಟಮ್ ಅನ್ನು ತರೋದು. ಜನಗಳಿಗೆ ಅದು ಅನಿಸ್ತು ಇದು ಸಿಸ್ಟಮು, ಇದರ ಇಂಟೆನ್ಷನ್ ಈಸ್ ವೆರಿ ಗುಡ್. ಬ್ಲ್ಯಾಕ್ ಮನಿಯೋ ಅಥವಾ ನನಗೆ ಈಸಿ ಎಕ್ಸಸ್ಗೋ ಅಥವಾ ನನ್ನ ಸೇಫ್ಟಿಗೋ ಎಲ್ಲದಕ್ಕೂ ಇದು ಒಳ್ಳೇದಾಗುತ್ತೆ ಅಂತ ಹೇಳುವಾಗ ಆಟೋಮೆಟಿಕ್ಲಿ ಜನಗಳು ಇನ್ವಾಲ್ವ್ ಆಗ್ತಾರೆ, ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಟ್ ಈಸ್ ಬಿಕಮ್ ಒಂದು ರೆವಲ್ಯೂಷನ್ ಥರ, ಜನರು ಇನ್ವಾಲ್ವ್ ಆದರು, ಅದೊಂದು ಈವೆಂಟ್ ಥರ ಆಯಿತು. ಎಲ್ಲರೂ ಹೋಗಿ ಆಧಾರ್ ಕಾರ್ಡ್ ಮಾಡ್ಕೊಂಡ್ರು, ಎಲ್ಲರೂ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಿದ್ರು, ಎಲ್ಲರೂ ಹೋಗಿ ಈವನ್ ಜನ್ಧನ್ ಅಕೌಂಟ್ ಆದರೂ ಹೋಗಿ ಮಾಡಿಕೊಂಡ್ರು. ವಿದೌಟ್ ಎನಿಥಿಂಗ್ ಆಟೋಮೆಟಿಕ್ಲಿ ಜನಗಳೇ ಹೋಗಿ ಅದನ್ನು ಮಾಡಿಸ್ಕೊಂಡ್ಬಿಟ್ರು. ಎಲ್ಲ ಕಡೆ ಚಿಕ್ಕ ಚಿಕ್ಕ ಕೌಂಟರ್ಗಳು ಓಪನ್ ಆಯಿತು, ಮಾಡಿದ್ರು. ವೆನ್ ಇಟ್ ಈಸ್ ವೆರಿ ಕಂಪಲ್ಸರಿ ಆ್ಯಂಡ್ ಜನಗಳಿಗೆ ಅರ್ಥ ಆಗುತ್ತೆ ದರ್ ಇಸ್ ಇಂಟೆನ್ಷನ್ ಈಸ್ ರೈಟ್ ಅನ್ನೋದು. ಇಲ್ಲಿ ಎಲ್ಲೋ ಗವರ್ಮೆಂಟ್ ಎಲ್ಲಿಯವರೆಗೆ ಇದರಲ್ಲಿ ತಪ್ಪಿದೆ ಅಂದರೆ, ವಾಟ್ ಈಸ್ ದ ಇಂಟೆನ್ಷನ್ ನೌ ಟು ಡೂ ಅಂತ ಅರ್ಜೆನ್ಸಿಯಲ್ಲಿ, ಅದನ್ನು ಕೂಡ ನಾವು 15 ದಿನದಲ್ಲೇ ಮುಗಿಸ್ಕೊಬೇಕು ಅನ್ನೋದಕ್ಕೂ, ಮತ್ತೆ ಆ ಡಿಕ್ಲೇರ್ ಮಾಡಿದ ಮೇಲೆ ಕ್ರಿಯೇಟ್ ಆದ ಆ ಸಿನಾರಿಯೋಸ್ ಇದೆ ಅಲ್ವಾ, ಆ ಕಡೆ ಮುನಿಯಪ್ಪನವರು ಕೂತ್ಕೊಂಡ್ಬಿಟ್ಟು ಇಷ್ಟು ಲಕ್ಷ BPL ಕಾರ್ಡನ್ನು ನಾವು ತೆಗಿತೀವಿ, ಅದೇ ದಿನ ಈ ಕಡೆ ಎಲ್ಲಿ ಜನಗಣತಿ ಶುರು ಆಗುತ್ತೆ ಅಲ್ಲಿಂದ ನಮ್ಮ ಆಹಾರ ಮಂತ್ರಿಗಳು ಎದ್ದುಬಿಟ್ಟು ಹೇಳ್ತಾರೆ ನಾವು BPL ಕಾರ್ಡನ್ನು ತೆಗಿತೀವಿ. BPL ಕಾರ್ಡನ್ನು ತೆಗಿದ್ರೆ ಏನೇನು ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ, ನಮ್ಮ ಭಾಗ್ಯಗಳು ಎಲ್ಲೆಲ್ಲಿ ಕಟ್ ಆಗ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಈ ಕಡೆ ಎಲ್ಲೋ ವಿರೋಧ ಪಕ್ಷಗಳು ಕೂಡ ಆ ಒಂದು ಸದ್ವಿನಿಯೋಗ ಅಂತ ಹೇಳ್ತೀವಲ್ಲ ನಾವು, ಇಮಿಡಿಯೇಟ್ಲಿ ಇದನ್ನು ತಗೊಂಡ್ಬಿಟ್ಟ ನಾವು ಇದನ್ನೇ ಒಂದು ಟಪಕ್ ಅಂತ ಇದೇ ಪಾಯಿಂಟನ್ನು ಹಾಕ್ಬಿಟ್ಟು ನಾವು ಹಿಡ್ಕೊಬೇಕು ಅನ್ನೋದು ರೀತಿಯಲ್ಲಿ ದೇ ಕನ್ವೇಡ್ ಆಲ್ಸೋ. ನೀವು ಜಾತಿ ಯಾವುದು ವಿರೋಧ ಪಕ್ಷಗಳು ಹೇಳಿದ್ವಲ್ಲ ಅದನ್ನೇ ಗವರ್ಮೆಂಟು ಹಿಂದೆ ಪಡೆಯುವಾಗ, ಹೌದು ವಾಟ್ ಈಸ್ ದ ಇಂಟೆನ್ಷನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ನೀವು ಬರೆಸಬೇಕು, ಒಕ್ಕಲಿಗ ಮುಸ್ಲಿಂ ಅಂತ ಬರೀಬೇಕು, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಬರೀಬೇಕು. ಇಟ್ ಮೀನ್ಸ್ ವಿರೋಧ ಪಕ್ಷಗಳು ಕೂಡ ಇದರಲ್ಲಿ ಜನಗಳಿಗೆ ಕ್ಲಿಯರ್ ಆಗಿ ಅರ್ಥ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಯಿತು. ಅಂದರೆ ಇಂಟೆನ್ಷನ್ ಈಸ್ ಟು ನಾಟ್ ಗೆಟ್ ಯುವರ್ ಸೋಷಿಯಲು ಅಥವಾ ನಿಮ್ಮ ಶೈಕ್ಷಣಿಕ ಎಲ್ಲ ತಗೊಂಡ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡೋದು ಏನಿಲ್ಲ. ಇದರಲ್ಲಿ 2-3 ವಿಧದ ಇದರಲ್ಲಿ ಉಪಯೋಗಗಳಿದ್ದಾವೆ. ಒಂದು, ನಿಮ್ಮ BPL ಕಾರ್ಡನ್ನು ತೆಗೆದು ನಿಮ್ಮ ಭಾಗ್ಯಗಳಿಗೆ ನಾಳೆ ಕಂಟಕ ಆಗ್ಬೋದು. ಇನ್ನೊಂದು, ಈ ಕಡೆ ಜಾತಿಗಳನ್ನು ತಗೊಂಡು ಬಂದು ಮತಭೇದಗಳನ್ನು ಮಾಡಿಬಿಟ್ಟು ಪಂಗಡಗಳನ್ನು ಡಿವೈಡ್ ಮಾಡಿಬಿಟ್ಟು ನಿಮಗೆ ಬಹುಸಂಖ್ಯಾತರಿಗೆ ನಿಮಗೆ ಸಿಗುವಂತಹ ಏನು ಫೆಸಿಲಿಟಿ ಇದೆ ಅಲ್ವಾ, ನಿಮಗೆ ಸಿಕ್ಕುವಂತಹ ಏನು ರಾಜಕೀಯವಾಗಿ ನಿಮ್ಮನ್ನು ಯಾವ ರೀತಿ ಬಳಸ್ಕೋಬೋದಿತ್ತಲ್ಲ ಆ ಪವರ್ಗಳೆಲ್ಲ ಹೊರಟೋಗುತ್ತೆ ಅನ್ನೋದನ್ನು ಪಕ್ಷಾತೀತವಾಗಿ ಕೂತ್ಕೊಂಡು ಖಂಡಿಸಿದ್ರು, ಪ್ಲಾನ್ ಮಾಡಿದ್ರು. ನೀವು ನೋಡಿ ವೀರಶೈವ ಲಿಂಗಾಯತರದ್ದು ಟೀಮು, ಅದರಲ್ಲಿ ನೀವು ನೋಡಿದ್ರೆ ಖಂಡ್ರೇನು ಇದ್ದಾರೆ, ಅದರಲ್ಲಿ ನೀವು ನೋಡಿದ್ರೆ ವಿಜಯೇಂದ್ರನು ಇದ್ದಾರೆ, ಅದರಲ್ಲಿ ನೋಡಿದ್ರೆ ನೀವು MB ಪಾಟೀಲ್ ಇದ್ದಾರೆ. ಎಲ್ಲರೂ ಕೂತ್ಕೊಂಡ್ಬಿಟ್ಟು ಯಡಿಯೂರಪ್ಪನೊಟ್ಟಿಗೆ ಟೀಮಲ್ಲಿ ಕೂತ್ಕೊಂಡ್ಬಿಟ್ಟು ಪಕ್ಷಭೇದ ಬಿಟ್ಬಿಟ್ಟು, ಇಲ್ಲ ನಾವು ಲಿಂಗಾಯತರು ಅಂತಾನೆ ಬರಿಬೇಕು, ಎಲ್ಲರೂ ಪಂಚಮಶಾಲಿಗಳು ಅದು ಏನೇ ಇರಲಿ ಫಸ್ಟ್ ಲಿಂಗಾಯತರು ಅಂತ ಬರೆದು ಮತ್ತೆ ಪಂಚಮಶಾಲಿಗಳು ಬರೀರಿ ಅಂತ ಇತ್ತು. ಅದೇ ರೀತಿ ನಮ್ಮ ಆದಿಚುಂಚನಗಿರಿ ಅವರು ಎಲ್ಲರನ್ನೂ ಕೂತ್ಕೊಂಡ್ಬಿಟ್ಟು, ಆ ಕಡೆ DK ಶಿವಕುಮಾರ್, ಈ ಕಡೆ HD ಕುಮಾರಸ್ವಾಮಿ, ಈ ಕಡೆ ನೋಡಿದ್ರೆ ನೀವು ಅಶ್ವಥ್ ನಾರಾಯಣ, ಎಲ್ಲರೂ ಕೂತ್ಕೊಂಡ್ಬಿಟ್ಟ ಪಕ್ಷ ಭೇದ ಮರೆತು ಜನಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ರು. ಇದರಲ್ಲೂ ರಾಜಕೀಯ ಇದೆ, ದಿಸ್ ಈಸ್ ನಾಟ್ ಎ ಸೀರಿಯಸ್ ಸರ್ವೆ. ಅದರೊಟ್ಟಿಗೆ ಈ ರಿಸೋರ್ಸಸ್ ಏನು ಇವರು ಯೂಸ್ ಮಾಡ್ತೇನೆ ಅಂತ ಹೇಳಿದ್ರಲ್ಲ, ಟೀಚರ್ಸ್ಗಳನ್ನು ಯೂಸ್ ಮಾಡಿ 1.45 crores. ನಾನು ಹೇಳ್ತೀನಿ ಕೇಳಿ, ಇದು ಕೂಡ ಲಾಸ್ಟ್ ಹೋಯ್ತಲ್ಲ 160 ಕೋಟಿ, ಅದ್ರ ಥರ ಇದು ಕೂಡ ತಿರುಪತಿ ಹುಂಡಿಯೇ.